22ನೇ ಪ್ರಶ್ನೆ. ಕಡಲ ಕೊರೆತ ನಿರ್ವಹಣಾ ಕ್ರಮಗಳು ಯಾವುವು? ಕಡಲ ಕೊರೆತದಿಂದ ಉಂಟಾಗುವ ಪರಿಣಾಮಗಳನ್ನು ನೀವು ನೋಡಿದ್ದೀರಾ ಇವಾಗ. ಅದನ್ನ ನಿರ್ವಹಣೆಯ ಕ್ರಮಗಳು ಯಾವುವು ಅಂತ ಕೇಳಿದ್ದಾರೆ. ಮೊದಲನೇದಾಗಿ ತೀರಗಳಲ್ಲಿ ಮರಳು ತೆಗೆಯುವುದನ್ನು ನಿಯಂತ್ರಿಸುವುದು. ಈಗ ಕಡಲ ತೀರಗಳಲ್ಲಿನ ಮರಳನ್ನ ಪದೇ ಪದೇ ತೆಗೆಯುವುದರಿಂದ ಇದು ಕಡಲ ಕೊರೆತಕ್ಕೆ ಇಂಬು ಮಾಡಿ ಕೊಡುತ್ತೆ. ಸೊ ಈ ತೀರಗಳಲ್ಲಿ ಮರಳನ್ನು ತೆಗೆಯುವುದನ್ನ ನಿಯಂತ್ರಿಸುವುದು. ತೀರಗಳಲ್ಲಿ ಮರಳು ತೆಗೆಯುವುದನ್ನು ನಿಯಂತ್ರಿಸುವುದು. ಸೊ ಎರಡನೇದಾಗಿ ತೀರದುದ್ದಕ್ಕೂ ಅಲೆಗಳ ಹೊಡೆತ ಹೆಚ್ಚಾಗಿರುವ ಕಡೆ ತಡೆಗೋಡೆಗಳನ್ನ ನಿರ್ಮಿಸುವುದು. ಸೊ ಅಲೆಗಳ ಹೊಡೆತ ಹೆಚ್ಚಾಗಿರುವ ಕಡೆ ತಡೆಗೋಡೆಗಳನ್ನ ನಿರ್ಮಿಸುವುದು. ಮೂರನೇದಾಗಿ ತೀರದುದ್ದಕ್ಕೂ ದಪ್ಪ ಬಂಡೆಗಳ ರಾಶಿ ಹಾಕಿ ಅಲೆಗಳ ಅಬ್ಬರ ನಿಯಂತ್ರಿಸುವುದು. ನೀವು ಕೆಲವೊಂದು ಸಮುದ್ರ ತೀರಗಳಲ್ಲಿ ನೋಡಿರ್ತೀರಾ, ದಪ್ಪ ದಪ್ಪ ಬಂಡೆಗಳನ್ನ ಹಾಕಿರ್ತಾರೆ. ಯಾಕೆ ಅಂತಂದ್ರೆ ಅಲೆಗಳು ತೀರವನ್ನ ಅಬ್ಬಳಿಸಿ ಕಬಳಿಸದೇ ಇರುವ ತರ. ಸೊ ಈ ದಪ್ಪ ಬಂಡೆಗಳ ರಾಶಿಯನ್ನು ಹಾಕುವುದರಿಂದ ಅಲೆಗಳ ಅಬ್ಬರವನ್ನ ನಿಯಂತ್ರಿಸಬಹುದು. ಕೊನೆಯದಾಗಿ ತೀರದುದ್ದಕ್ಕೂ ಮ್ಯಾಂಗ್ರೋವ್ ಅರಣ್ಯಗಳನ್ನ ಬೆಳೆಸುವುದು. ಇದು ಅತ್ಯಂತ ಸುರಕ್ಷಿತವಾದ ಒಂದು ನಿರ್ವಹಣಾ ಕ್ರಮ. ಇದರಿಂದಾಗಿ ಕಡಲ ಕೊರೆತ ಕಡಿಮೆ ಆಗತ್ತೆ.